ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಪ್ರಕರಣಗಳು ಮತ್ತೆ ಮುಂದುವರೆದಿದೆ. ಇವತ್ತು ಒಂದೇ ದಿನ ಹೃದಯಾಘಾತಕ್ಕೆ ಮೂವರು ಬಲಿಯಾಗಿದ್ದಾರೆ. 52 ವರ್ಷದ ಸತೀಶ್, 52 ವರ್ಷದ ಲಕ್ಷ್ಮಣ್, ಮತ್ತೊಬ್ಬ ವ್ಯಕ್ತಿ 53 ವರ್ಷದ ಮೋಹಿತ್. ಹಾರ್ಟ್ ಅಟ್ಯಾಕ್ಗೆ ಬಲಿಯಾದಂತಹ ದುರ್ದೈವಿಗಳು 3 ಜನ ಹಾಸನದವರು. ಅರಸೀಕೆರೆ ತಾಲೂಕಿನ ಬೆಳಗುಂಬ ಗ್ರಾಮದ ಸತೀಶ್ ಸಾವನ್ನಪ್ಪಿದ್ದಾರೆ. ಹಾರ್ಟ್ ಅಟ್ಯಾಕ್ ಕಾರಣದಿಂದ ಹಠಾತ್ ಎದೆನೋವು ಕಾಣಿಸಿಕೊಂಡು ಹೃದಯಾಘಾತ ಆಗಿದೆ. ತೀವ್ರ ಹೃದಯಾಘಾತ. ಸಕಲೇಶಪುರ ತಾಲೂಕಿನ ಬೆಳಗೋಡುವಿನ ಲಕ್ಷ್ಮಣ್ 52 ವರ್ಷ ಇವರಿಗೆ. ಹಾಸನ ನಗರದ ಅಮೀರ್ ಮೊಹಲ್ಲಾದ ಮುಹಿತ್ 53 ವರ್ಷ ಇವರಿಗೆ. ಇಬ್ಬರು ಕೂಡ ಸಾವನ್ನಪ್ಪಿರೋದು ಹಾರ್ಟ್ ಅಟ್ಯಾಕ್ ಕಾರಣದಿಂದ. ಆಸ್ಪತ್ರೆಗೆ ಹೋಗ್ತಾ ಇದ್ದು ಆ ಸಂದರ್ಭದಲ್ಲಿನೇ ಮುಹಿತ್ ಅನ್ನುವಂಥ ವ್ಯಕ್ತಿ 53 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ಅಟ್ ಪ್ರೆಸೆಂಟ್ ಈ 3 ಸಾವುಗಳ ಜೊತೆಗೆ 40ಕ್ಕೆ ಏರಿಕೆ ಆಗಿದೆ ಹೃದಯಾಘಾತದ ಸಾವಿನ ಸಂಖ್ಯೆ. ನೋಡಿ, ಇದು 4-5ರಿಂದ ಆರಂಭವಾದಂತಹ ಸಾವಿನ ಪ್ರಮಾಣ 4 ಆಯಿತು, 5 ಆಯಿತು. ಅಟ್ ಪ್ರೆಸೆಂಟ್ ಈ 3 ಸಾವಿಗಳ ಜೊತೆಗೆ 40ಕ್ಕೆ ಏರಿಕೆ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಒಂದೇ 40 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದಂಥವರು. ಇವತ್ತು ಸಾವನ್ನಪ್ಪಿರುವಂತವರ ಫೋಟೋಗಳಿದೆ. ಸೊ ಇದು ಬಹಳಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ದಿನ ಕಳೆದಂಗೆ. ಈಗಾಗಲೇ ಈ ಹಾರ್ಟ್ ಅಟ್ಯಾಕ್ಗೆ ಏನ್ ಕಾರಣ ಇರಬಹುದು, ಎಸ್ಪೆಷಲಿ ಹಾಸನ ಜಿಲ್ಲೆಯಲ್ಲಿ ಯಾಕಾಗಿ ಈ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅದರ ತನಿಖೆಗಾಗಿ ಟೆಕ್ನಿಕಲ್ ಟೀಮ್ ಅನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಅದು ಕೂಡ ಈಗಾಗಲೇ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ. ಟೆಕ್ನಿಕಲ್ ಟೀಮ್ ಒಂದು ವರದಿಯನ್ನ ಸರ್ಕಾರಕ್ಕೂ ಕೂಡ ಕೊಟ್ಟಾಗಿದೆ. ಅಂದ್ರೆ ಸಾವನ್ನಪ್ಪಿರುವಂತಹ ಎಲ್ಲರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಆರೋಗ್ಯದ ಹಿಸ್ಟರಿ, ಹೆಲ್ತ್ ಹಿಸ್ಟರಿ ಎಲ್ಲವನ್ನ ಪಡೆದು ವರದಿಯನ್ನ ಕೊಡಲಾಗಿದೆ. ಆದರೂ ಕೂಡ ಮತ್ತೊಂದು ಕಡೆ ಈ ಹೃದಯಾಘಾತದ ಬಲಿಯ ಪ್ರಕರಣಗಳು ಯಥಾಪ್ರಕಾರ ಮುಂದುವರಿತಾ ಇದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಸಹಜವಾಗಿ ಒಂದಿಷ್ಟು ಆತಂಕಕ್ಕೆ ಕಾರಣ ಆಗುತ್ತೆ ಇವತ್ತಿನ ಬೆಳವಣಿಗೆಯೂ ಕೂಡ ಸಹಜವಾಗಿ. ಸೊ ಮತ್ತೆ 3 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವಂಥದ್ದು. ಇವರ ಹೆಲ್ತ್ ಹಿಸ್ಟ್ರಿ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅರುಣ್, ಈಗಾಗಲೇ ಹಾಸನ DHO ಅನಿಲ್ ಅವರ ತಂಡ ಇವರ 3 ಜನದ ಮನೆಗೆ ಭೇಟಿ ನೀಡಿ ಯಾವೆಲ್ಲ ಕಾರಣಕ್ಕೋಸ್ಕರ ಸಾವಾಗಿರಬಹುದು ಎಂಬಂತ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗ ಅವರ ಲೈಫ್ ಸ್ಟೈಲ್ ಹೇಗಿತ್ತು ಮತ್ತು ಅವರ ವಂಶಾವಳಿ ಹೇಗಿತ್ತು ಮತ್ತೆ ಅವ್ರ ದಿನನಿತ್ಯ ಜೀವನ ಹೇಗೆ ನಡೆಸ್ತಿದ್ರು ಮತ್ತು ಎಲ್ಲ ವಿಚಾರಗಳನ್ನು ಕೂಡ ಈಗ DHO ತಂಡ ಕಲೆ ಹಾಕಿದೆ. ಆದ್ರೆ ಇವತ್ತು ಕೂಡ ಹಾಸನ ಜಿಲ್ಲೆಯಲ್ಲಿ 3 ಹೃದಯಾಘಾತದಿಂದ 3 ಜನ ಸಾವನ್ನಪ್ಪಿದ್ದಾರೆ. ಅರಸೀಕೆರೆಯಲ್ಲಿ ಸತೀಶ್ ಎಂಬಂತವರು ಮತ್ತು ಸಕಲೇಶ್ಪುರದಲ್ಲಿ ಲಕ್ಷ್ಮಣ್ ಮತ್ತು ಹಾಸನದಲ್ಲಿ ಮೋಹಿತ್ ಎಂಬಂತವ್ರು 3 ಜನ ಕೂಡ 50ರಿಂದ 52 ವರ್ಷ ಅಂದಾಜಿನ ವಯಸ್ಸಿನವರಾಗಿರ್ತಕ್ಕಂಥದ್ದು. ಈಗ ಜಿಲ್ಲೆಯ ಈ ಒಂದು 45 ದಿನಗಳಲ್ಲೇ 40ಕ್ಕೂ ಹೆಚ್ಚು ಸಾವಾಗಿರ್ತಕ್ಕಂಥ ಜಿಲ್ಲೆ ಜನರಲ್ಲಿ ಸಾಮಾನ್ಯವಾಗಿ ಆತಂಕವನ್ನು ಕೂಡ ಮೂಡಿಸಿದೆ. ನಾಳೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯರು ಕೂಡ ಹಾಸನಕ್ಕೆ ಭೇಟಿ ನೀಡಿ ಈ ಹಿಂದೆ ಏನು ಸಾವನ್ನಪ್ಪಿದ್ರೆ ಆ ಎಲ್ಲ ಸಾವಿಗೆ ಕಾರಣ ಏನು ಎಂಬಂತ ಎಲ್ಲ ಮಾಹಿತಿಯನ್ನು ಏನು ಹಾಸನದ ಆರೋಗ್ಯಾಧಿಕಾರಿಯ ತಂಡ ಏನು ಮಾಹಿತಿ ಕಲೆ ಹಾಕಿದೆ ಆ ಮಾಹಿತಿಯನ್ನ ಪರಿಶೀಲನೆ ನಡೆಸಲಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹೋಗಿ ಅವರ ಸಾವಾಗಿತ್ತು ಎಂಬಂತ ಎಲ್ಲ ಪರಿಶೀಲನೆ ಅವರು ನಡೆಸಲಿದ್ದಾರೆ. ಅರುಣ್, ಓಕೆ, ಈ ಅಂಕಿ ಸಂಖ್ಯೆ ನೋಡ್ತಾ ಇದ್ದೀವಿ ಕೃಷ್ಣಮೂರ್ತಿ. ನಾವು 40ಕ್ಕೆ ಏರಿಕೆ ಆಗಿದೆ ಹಾರ್ಟ್ ಅಟ್ಯಾಕ್ ಸಾವಿನ ಪ್ರಕರಣಗಳ ಸಂಖ್ಯೆ. ಸೊ ಸರ್ಕಾರ ಈಗಾಗಲೇ ಒಂದಿಷ್ಟು ಕ್ರಮ ತೆಗೆದುಕೊಂಡಿದೆ. ಈ ಸ್ಟೆಮಿ ಯೋಜನೆಯನ್ನ ತರೋದಕ್ಕೆ ಮುಂದಾಗ್ತಾ ಇದೆ. ಅದನ್ನ ಆದಷ್ಟು ಬೇಗನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅಂತ ಅನ್ಸುತ್ತೆ ಹಾಸನ ಜಿಲ್ಲೆಗೆ. ಖಂಡಿತ ಅರುಣ್, ಈಗ ಸ್ಟೆಮಿ ಯೋಜನೆ ಮೂಲಕವಾಗಿ ಹಾಸನ ಜಿಲ್ಲೆಯ 3 ತಾಲೂಕಿನಲ್ಲಿ ಮಾತ್ರ ಈ ಒಂದು ಯೋಜನೆ ಜಾರಿಯಲ್ಲಿತ್ತು. ಆದ್ರೆ ಇದೀಗ ಇನ್ನೂ 5 ತಾಲೂಕುಗಳಿಗೆ ವಿಸ್ತರಣೆ ಮಾಡಿ ಒಟ್ಟಾರೆ ಹಾಸನ ಇರ್ತಕ್ಕಂತಹ 8 ತಾಲೂಕುಗಳಲ್ಲಿ ಸ್ಟೆಮಿ ಯೋಜನೆಯನ್ನು ಜಾರಿಗೆ ತರಬೇಕು ಎಂಬಂತಹ ಚಿಂತನೆಯನ್ನು ಕೂಡ ಹಾಸನ ಜಿಲ್ಲಾಡಳಿತ ಚಿಂತನೆಯನ್ನು ಕೂಡ ನಡೆಸಿದ್ದು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ. ಶೀಘ್ರವಾಗಿ 8 ತಾಲೂಕುಗಳಲ್ಲಿ ಸ್ಟೆಮಿ ಯೋಜನೆ ಜಾರಿ ಆಗಬೇಕು ಎಂಬಂತ ನಿಟ್ಟಿನಲ್ಲಿ ಇಲ್ಲಿನ ಸಾರ್ವಜನಿಕರು ಕೂಡ ಆಗ್ರಹವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಜಾರಿ ಮಾಡ್ತೀವಿ ಎಂಬಂತ ಹೇಳಿಕೆನ ನಿನ್ನೆ ಉಸ್ತುವಾರಿ ಸಚಿವ KN ರಾಜಣ್ಣನವರು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಯಾವ ಶಾಲಾ ಮಕ್ಕಳಿಗೆ ಆಗಿರ್ಬೋದು, ಕಾಲೇಜು ಮಕ್ಕಳಿಗೆ ಆಗಿರೋ 15 ದಿನಗಳ ಒಳಗಾಗಿ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸ್ತೀವಿ ಎಂಬಂತ ಮಾಹಿತಿಯನ್ನ ರಾಜಣ್ಣನವರು ಕೊಟ್ಟರು. ಈ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಏನು ಯಾರಿಗೆ ಆದ್ರೂ ಕೂಡ ಪ್ರಾಥಮಿಕವಾಗಿ ಎದೆನೋ ಬಂದ್ರೆ ಅವರೆಲ್ಲರೂ ಕೂಡ ಚಿಕಿತ್ಸೆಯನ್ನ ನೀಡಲಿಕ್ಕೆ ಹಾಸನ ಏಮ್ಸ್ ಆಸ್ಪತ್ರೆಯವರು ಸನ್ನದ್ಧರಾಗಿರ್ಬೇಕು ಎಂಬ ಸೂಚನೆಯನ್ನು ಕೂಡ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಕೊಟ್ಟಿರ್ತಕ್ಕಂಥದ್ದು. ವರುಣ್.
ಎಸ್ ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.